ನಮಸ್ಕಾರ ವೀಕ್ಷಕರೇ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನ್ ಚೈತ್ರ. ಇವತ್ತಿನ ರೆಸಿಪಿ ಸ್ವಲ್ಪ ವಿಭಿನ್ನವಾಗಿ ರುಚಿಯಾಗಿ ಗೋಧಿ ತಂಬಿಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಹಳನೇ ಸುಲಭನೂ ಕೂಡ. ಬನ್ನಿ ತಡ ಮಾಡೋದು ಯಾಕೆ, ಗೋಧಿ ತಂಬಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಅರ್ಧ ಕೆಜಿಯಷ್ಟು ಗೋಧಿನ ತಗೊಂಡಿದ್ದೀನಿ. ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ತೊಳೆಯೋ ಅಂತಹ ಅವಶ್ಯಕತೆ ಏನು ಇಲ್ಲ. ಕಲ್ಲು ಅಥವಾ ಕಸ ಕಡ್ಡಿ ಇರುತ್ತೆ ಅಲ್ವಾ, ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಂತರ ಅರ್ಧ ಕೆಜಿ ಗೋಧಿಗೆ ನಾನು ಅರ್ಧ ಕೆಜಿಯಷ್ಟು ಬೆಲ್ಲನ ತಗೊಂಡಿದ್ದೀನಿ. ಒಂದ್ ಉಂಡೆ ಬೆಲ್ಲ ಅಂತ ಅನ್ಕೊಳ್ಬಹುದು. 1 ಕಪ್ ಅಷ್ಟು ಕಡಲೆ ಬೀಜನ ಕೆಂಪುಗೆ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1 ಕಪ್ ಕೊಬ್ಬರಿನೂ ಕೂಡ ಸಿಪ್ಪೆ ತೆಗೆದು ಹೆಚ್ಚಿ ತಗೊಂಡಿದ್ದೀನಿ. ಜೊತೆಗೆ 1 ಕಪ್ ಕಡಲೆಯನ್ನು ಕೂಡ ತಗೊಂಡಿದ್ದೀನಿ. ಗೋಧಿ ತಂಬಿಟ್ನ ಮಾಡುವಾಗ 1 ಕಪ್ ಅಷ್ಟು ಕಡಲೆನ ಹಾಕೋದ್ರಿಂದ ಗೋಧಿ ತಂಬಿಟ್ಟು ತುಂಬಾನೇ ರುಚಿಯಾಗಿರುತ್ತೆ. ಗೋಧಿ ತಂಬಿಟ್ಗೆ ಎಳ್ಳನ್ನು ಕೂಡ ಹಾಕೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಸುಮಾರು ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಕೊನೆಯದಾಗಿ ನಾನು 4-5 ಏಲಕ್ಕಿನ ತಗೊಂಡಿದ್ದೀನಿ. ಪರಿಮಳನು ಕೊಡುತ್ತೆ, ತುಂಬಾನೇ ರುಚಿಯನ್ನೂ ಕೂಡ ಕೊಡುತ್ತೆ ಅಲ್ವಾ ಸಿಹಿಗಳಿಗೆ. 4-5 ಸಾಕಾಗತ್ತೆ. ಮೊದಲನೇದಾಗಿ ನಾನು ಗೋಧಿನ ಹುರ್ಕೊಳ್ತಾ ಇದ್ದೀನಿ. ಫ್ಲೇಮಲ್ಲೇನೆ 10 ನಿಮಿಷ ಆದ್ರೂ ಹುರ್ಕೊಳ್ಬೇಕಾಗುತ್ತೆ, ಕೆಂಪುಗಾಗೋ ತನಕ. ಗೋಧಿನ ಕೆಂಪುಗೆ ಹುರಿಯೋದ್ರಿಂದ ತಂಬಿಟ್ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲೇನೆ ಗೋಧಿನ ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನ ಒಂದ್ ತಟ್ಟೆಗೆ ಹಾಕಿ ತಣಿಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಇಷ್ಟು ಕೆಂಪುಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಅರಳಾಗೋ ತನಕ ಹುರಿಯೋದು ಬೇಡ. ಚೆನ್ನಾಗಿ ಕೆಂಪುಗೆ ಹುರ್ಕೊಂಡಿದ್ದೀನಿ. ಅರಳಾಗೋ ತನಕ ಹುರಿದ್ರೆ ತಂಬಿಟ್ಗೆ ರುಚಿ ಬರೋದಿಲ್ಲ. ಗೋಧಿನ ಒಂದ್ ತಟ್ಟೆಗೆ ಹಾಕಿ ತಣಿಲಿಕ್ಕೆ ಇಟ್ಬಿಡೋಣ. ಪುಡಿ ಮಾಡೋದಿರೋದ್ರಿಂದ ಸ್ವಲ್ಪ ತಣಿದ್ರೆ ಪುಡಿ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಅಲ್ವಾ. ಗೋಧಿ ತಣಿಯೋ ಅಷ್ಟರಲ್ಲಿ ನಾನು ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಚಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದ್ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಚಟ್ಪಟ ಅಂತ ಸಿಡಿತಾ ಇದೆ. ನಾನು ಇದನ್ನ ಒಂದ್ ತಟ್ಟೆಗೆ ಹಾಕಿ ಇಟ್ಕೊಳ್ತಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ಪು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿರೋ ಅಂಥದ್ನ 1 ಕಪ್ಪು ಕಡಲೆನ ಹಾಕೊಳ್ತಾ ಇದ್ದೀನಿ. ಸುಮಾರು ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳು ಹುರಿದಿರೋದು. 4-5 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನ ತರಿಯಾಗಿ ಪುಡಿನ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಿ ಬೇಡ, ಸ್ವಲ್ಪ ತರಿಯಾಗಿ ಬಾಯಿಗೆ ಸಿಗೋಂಗಿದ್ರೆ ಸಾಕಾಗುತ್ತೆ. ಈ ರೀತಿ ತರಿಯಾಗಿ ಪುಡಿಯನ್ನ ಮಾಡ್ಕೊಂಡಿದ್ದೀನಿ. ತಂಬಿಟ್ನ ತಿನ್ನುವಾಗ ಒಂದೊಂದು ಕಡಲೆ, ಕೊಬ್ಬರಿ, ಕಡಲೆ ಬೀಜ, ಎಳ್ಳು ಎಲ್ಲ ಬಾಯಿಗೆ ಸಿಕ್ಕರೆ ತುಂಬಾನೇ ರುಚಿ ಅನ್ಸುತ್ತೆ ಅಲ್ವಾ. ತರಿಯಾಗಿ ಪುಡಿ ಮಾಡ್ಕೊಂಡಿರುವಂತಹ ಮಿಶ್ರಣನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದೇ ಮಿಕ್ಸಿ ಜಾರ್ಗೆನೆ ನಾನು ಗೋಧಿನೂ ಕೂಡ ಹಾಕೊಳ್ತಾ ಇದ್ದೀನಿ. 2 ಸರಿ ಪುಡಿನ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸರಿ ಹಾಕೊಂಡು ಗೋಧಿನ ಈ ರೀತಿ ಸ್ವಲ್ಪ ರವೆ ರೀತಿ ಪುಡಿನ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗೂ ಕೂಡ ಪುಡಿನ ಮಾಡ್ಕೊಂಡಿಲ್ಲ. ಮತ್ತೆ ಒಂದ್ಸರಿ ಗೋಧಿನ ಪುಡಿನ ಮಾಡ್ಕೊಳ್ಳೋಣ. ಈ ರೀತಿ ಗೋಧಿಯನ್ನ ಪುಡಿ ಮಾಡ್ಕೊಂಡಿದ್ದಾಗಿದೆ. ನಾನು ಗಾಳಿಸ್ಕೊಳ್ತಾ ಇಲ್ಲ, ಹಾಗೇನೆ ಮಾಡ್ತಾ ಇದ್ದೀನಿ. ಗಾಳಿಸ್ಕೊಳ್ಳೋಂತಹ ಅವಶ್ಯಕತೆನೂ ಕೂಡ ಇಲ್ಲ. ಬೆಲ್ಲದ ಪಾಕನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ. ತುಂಬಾ ನೀರನ್ನ ಹಾಕೋದು ಬೇಡ.
ಪಾಕ ಆಗೋದು ತುಂಬಾನೇ ನಿಧಾನ ಆಗ್ಬಿಡುತ್ತೆ. ಬೆಲ್ಲ ಕರ್ಗಿ ಒಂದೆಳೆ ಪಾಕ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಪಾಕನೂ ಕೂಡ ರೆಡಿ ಆಗಿದೆ. ಈ ರೀತಿ ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೊಂಡಿದ್ದೀನಿ. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ತಂಬಿಟ್ಟು ಎಷ್ಟು ದಿನ ಇಟ್ಟರೂ ಕೂಡ ಕೆಡೋದಿಲ್ಲ. ಒಂದ್ಸರಿ ತಂಬಿಟ್ಟಿನ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಬೇರೆ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ. ಈ ತಟ್ಟೆಗೆ ಸ್ವಲ್ಪನೇ ಹಾಕೊಳ್ತಾ ತಂಬಿಟ್ಟನ್ನ ಕಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ತಂಬಿಟ್ಟುಗಳನ್ನ ಮಾಡೋದಿದ್ರೆ ಒಂದೇ ಸರಿ ಪಾಕನ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 15ರಿಂದ 20 ಉಂಡೆಗಳಾಗುವಷ್ಟು ತಂಬಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು 3ರಿಂದ 4 ಸೌಟಷ್ಟು ಪಾಕನ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ. ಬಿಸಿ ಇರೋದ್ರಿಂದ ನಾನು ಒಂದ್ಸರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಕದಲ್ಲಿ ಕಸ ಥರ ಏನಾದರೂ ಕಾಣಿಸಿದ್ರೆ ಸೋಸ್ಕೊಳ್ತಾ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಗೋಧಿ ಬಿದ್ದಿತ್ತು, ನಾನು ಹಾಗೇನೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಿಂದನೇ ಚೆನ್ನಾಗಿ ತಂಬಿಟ್ಟಿನ ಹಿಟ್ಟನ್ನು ಈ ರೀತಿ ಉಜ್ಕೊಳ್ತಾ ಹೋದರೆ ಪಾಕ ಎಲ್ಲ ಕಡೆನೂ ಕೂಡ ಹರಡ್ಕೊಳ್ಳುತ್ತೆ. ಅದರಿಂದ ತಂಬಿಟ್ಟಿನ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಡೆ ಸಪ್ಪೆ ಒಂದು ಕಡೆ ಸಿಹಿ ಅನಿಸೋದಿಲ್ಲ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡ್ಕೊಳ್ಬೋದು. ಈ ರೀತಿ ಸುಲಭವಾಗಿ ತಂಬಿಟ್ಟಿನ ಉಂಡೆಗಳನ್ನ ಕಟ್ಕೊಳ್ಬೋದು. ಮುರಿಲಿಕ್ಕೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಇನ್ನೇನು ಒಂದೆಳೆ ಪಾಕ ಬರ್ತಾ ಇದೆ ಅನ್ನುವಂತಹ ಟೈಮಲ್ಲಿ ಪಾಕನ ತೆಕ್ಕೊಂಡ್ರೆ ಈ ರೀತಿ ಸ್ಮೂತಾಗಿ ಉಂಡೆಗಳನ್ನ ಮಾಡ್ಕೊಳ್ಬೋದು. ತುಂಬ ಗಟ್ಟಿ ಮಾಡಿಕೊಂಡ್ರೆ ನಾವು ತುಂಬ ದಿನ ಇಟ್ಟೂ ಕೂಡ ತಿನ್ನೋದಿಲ್ಲ ಅಲ್ವಾ. ಒಂದು 10-15 ದಿವಸದಲ್ಲಿ ಖಾಲಿ ಮಾಡೋದ್ರಿಂದ ಒಂದೆಳೆ ಪಾಕ ಬರೋ ಟೈಮಲ್ಲಿ ತೆಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಎಲ್ಲ ಉಂಡೆಗಳನ್ನೂ ಇದೇ ರೀತಿ ಮಾಡ್ಕೊಳ್ತೀನಿ. ನೀವು ಕೂಡ ಈ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿ ರುಚಿಯಾದಂತಹ ತಂಬಿಟ್ಟನ್ನ ಮಾಡಿ ನೋಡಿ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಿಹಿ ಏನಾದರೂ ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಪಾಕನ ಹಾಕ್ಕೊಂಡು ಕೂಡ ತಂಬಿಟ್ಟನ್ನ ಮಾಡ್ಬೋದು. ಪಾಕ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಪರವಾಗಿಲ್ಲ. ಹೆಚ್ಚಾದರೆ ಸ್ವಲ್ಪ ಸಿಹಿ ಆಗಿರುತ್ತೆ, ಕಮ್ಮಿ ಆದರೆ ಸ್ವಲ್ಪ ಸಿಹಿ ಕಮ್ಮಿ ಅನಿಸುತ್ತೆ. 1 ಕಪ್ಪು ತಂಬಿಟ್ಟಿನ ಹಿಟ್ಟಿಗೆ ಒಂದು 3 ಸೌಟಷ್ಟು ಪಾಕನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಿಹಿ ಒಂದು ಹದವಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗೋಧಿ ತಂಬಿಟ್ಟುಗಳನ್ನ ಮಾಡ್ಕೊಂಡಿದ್ದಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತಲೂ ಕೂಡ ತಿಳಿಸಿ. ತಂಬಿಟ್ಟು ಉಂಡೆಗಳನ್ನ ಮಾಡಿ ಅರ್ಧ ಗಂಟೆ ಮೇಲಿದೆ. ನೋಡಿ ಎಷ್ಟು ಸಾಫ್ಟಾಗಿ ತಂಬಿಟ್ಟು ಉಂಡೆಗಳು ಆಗಿದೆ ಅಂತ. ತಿನ್ನುವಾಗ ಬಾಯಿಗೆ ಸಿಗುವಂತಹ ಕಡಲೆ ಬೀಜ, ಎಳ್ಳು ತುಂಬಾ ರುಚಿ ಅನಿಸುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.